ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೈಲಜಾ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಹೆಸರುಕಾಳು ಪಾಯಸ. ಇದನ್ನ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಕುಡಿಯೋದ್ರಿಂದ ದೇಹಕ್ಕೂ ತಂಪು. ಹಾಗಿದ್ರೆ ಬನ್ನಿ ಹೆಸರುಕಾಳು ಪಾಯಸನ ಹೇಗ್ ಮಾಡೋದು, ಇದಕ್ಕೇನೇನ್ ಬೇಕು ಅಂತ ನೋಡೋಣ. ಹೆಸರುಕಾಳು ಅರ್ಧ ಕೆಜಿ, ತೆಂಗಿನಕಾಯಿ ತುರಿ ಅರ್ಧ ಅಂದ್ರೆ ಹಾಫ್ ಒಡೆ, ಬೆಲ್ಲ ಅರ್ಧ ಕೆಜಿ. ಹೆಸರುಕಾಳು ಎಷ್ಟು ತಗೊಂಡಿರ್ತೀವಿ ಅಷ್ಟನ್ನೇ ಬೆಲ್ಲ ತಗೋಬೇಕು, ಅಂದ್ರೆ ಅರ್ಧ ಕೆಜಿ ತಗೋಬೇಕು. ಮತ್ತೆ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮ್ ತಗೊಂಡಿದ್ದೀನಿ. ಮತ್ತೆ ತುಪ್ಪ, ಮತ್ತೆ ಏಲಕ್ಕಿ ಒಂದು 7 ತಗೊಂಡಿದ್ದೀನಿ. ಮತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ತುಪ್ಪ ಹಾಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ, ತುಪ್ಪನ ಸಾಕಾಗುತ್ತೆ. ತುಪ್ಪ ಬಿಸಿ ಆಗಬೇಕು ಚೆನ್ನಾಗಿ. ಕುಕ್ಕರು ತುಪ್ಪ ಮತ್ತೆ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮ್ ಎಲ್ಲ ಹಾಕೊಂತ ಇದೀನಿ. ನಾನು ಇದ್ರಲ್ಲೇ ಹುರ್ಕೊಂತೀನಿ. ಚೆನ್ನಾಗಿ ದ್ರಾಕ್ಷಿ ಎಲ್ಲ ಉಬ್ಬ ತರ ಹುರ್ಕೋಬೇಕು ಚೆನ್ನಾಗಿ ತುಪ್ಪದಲ್ಲೇನೆ. ಚೆನ್ನಾಗಿ ಈ ತರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಲಾಸ್ಟಿಗೆ ಹಾಕಕ್ ಬೇಕಾಗುತ್ತೆ. ಸೊ ಈ ತರ ಎಲ್ಲ ಫುಲ್ಲು ಎತ್ತಿಟ್ಕೊಂಡು ನೋಡಿ, ಈ ತರ ಚೆನ್ನಾಗಿ ಫ್ರೈ ಆಗಿರ್ಬೇಕು. ಸ್ವಲ್ಪ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ. ನೆಕ್ಸ್ಟ್ ಅದೇ ಹುರಿದಿರ್ತೀವಲ್ವಾ, ಸೊ ಅದೇ ತುಪ್ಪದಲ್ಲಿ ಇದನ್ನ ಹೆಸರು ಕಾಳನ್ನ ಹುರ್ಕೋಬೇಕು. ನಾನು ಇದನ್ನ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಹೆಸರು ಕಾಳನ್ನ. ಸೊ ಫಸ್ಟೇ ನೀವು ವಾಶ್ ಮಾಡಿ, ಯಾಕೆಂದ್ರೆ ಧೂಳೆಲ್ಲ ಇರುತ್ತಲ್ವಾ. ಸೊ ವಾಶ್ ಮಾಡೇ ಹುರಿಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಕೆಂಪಗಾಗಬೇಕು ನೋಡಿ, ಈ ತರ ಸ್ವಲ್ಪ ಕೆಂಪಗಾದ್ರೆ ಸಾಕು. ತುಂಬಾ ಸೀಸಕ್ಕೆಲ್ಲ ಹೋಗ್ಬಿಡಿ, ತುಂಬಾ ಕಪ್ಪಗೆಲ್ಲ ಮಾಡಕ್ ಹೋಗ್ಬಿಡಿ. ಇಷ್ಟಾದ್ರೆ ಸಾಕಾಗುತ್ತೆ. ಇಷ್ಟು ಹುರ್ಕೊಂಡ್ಮೇಲೆ 1.5 ಲೀಟರ್ ಅಷ್ಟು ವಾಟರ್ನ ಆಡ್ ಮಾಡ್ಕೊಳ್ಳಿ. ಫುಲ್ ಈ ತರ ಆಡ್ ಮಾಡ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಅದು ವಿಸಲ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಬೆಲ್ಲದ ರೆಡಿ ಮಾಡೋಣ. ಸ್ವಲ್ಪ ಬೆಲ್ಲ ಕರಗಿಸೋಣ. ಈ ತರ ಅರ್ಧ ಕೆಜಿ ಅಷ್ಟು ಬೆಲ್ಲನ ಹಿಂಗೆ ನೀರಲ್ಲಿ ಕರಗಿಸ್ತಾ ಇದೀನಿ. ಸ್ವಲ್ಪ ಲೈಟಾಗಿ ಕರಗಿಸಿದ್ರೆ ಸಾಕಾಗುತ್ತೆ, ಏಕೆಂದ್ರೆ ಅದು ಪಾಯಸಕ್ಕೆ ಹಾಕಕ್ಕೆ. ನೋಡಿ, ಒಂದು 2 ಗ್ಲಾಸ್ ಇಲ್ಲ 1.5 ಗ್ಲಾಸ್ ಹಾಕೊಳ್ಳಿ, ಸಾಕಾಗುತ್ತೆ. 1.5 ಗ್ಲಾಸ್ಗೆ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಕರಗಿಸಿ. ಇದು ಕರಗಿಸೋ ಅಷ್ಟರಲ್ಲಿ ವಿಸಲ್ ಆಯಿತು. 3 ವಿಸಲ್ ಹೊಡಿಸಿ ಸಾಕಾಗುತ್ತೆ. ನೋಡಿ, ನಾನು 3 ವಿಸಲ್ ಹೊಡಿಸಿದ್ದೀನಿ. ನೋಡಿ, ಅಷ್ಟರಲ್ಲಿ ಬೆಲ್ಲನೂ ಕರಗಿದೆ ಚೆನ್ನಾಗಿ. ನೋಡಿ, ಇಷ್ಟ ತರ ಲೈಟಾಗಿ ಕರಗಿಸಿ ಸಾಕಾಗುತ್ತೆ. ತುಂಬ ಎಲ್ಲ ಇದು ಮಾಡಕ್ ಹೋಗ್ಬೇಡಿ. ನೋಡಿ, ಇದು ರೆಡಿ ಆಯಿತು. ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೇಯಬೇಕು. 3 ವಿಸಲ್ ಹೊಡಿಸಿದ್ರೆ ಇಷ್ಟ ಹಿಂಗಾಗುತ್ತೆ. ಇದನ್ನ ಸೋಸ್ಕೊಂಡ್ಬಿಡೋಣ. ಫುಲ್ ಎಲ್ಲ ಸೋಸ್ಕೊಳ್ಳಿ. ಸೋಸ್ಕೊಂಡು ಆರಕ್ಕೆ ಬಿಡಬೇಕು ಹೆಸರು ಕಾಳನ್ನ. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ರುಬ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತಣ್ಣಗೆ ಮಾಡ್ಕೊಳ್ಳಿ. ಬಿಸಿಲೇ ರುಬ್ಬಿದ್ರೆ ಚೆನ್ನಾಗಿರಲ್ಲ, ಬಿಸಿಲೆಲ್ಲ ರುಬ್ಬಕ್ಕಾಗಲ್ಲ. ಸೊ ಏಲಕ್ಕಿ ಕೆಚ್ಕೊತಾ ಇದ್ದೀನಿ. ಏಲಕ್ಕಿ ಎಲ್ಲ ಜಜ್ಕೊಂಡು ಮಿಕ್ಸಿಗೆ ಹಾಕೊತಾ ಇದ್ದೀನಿ. ತೆಂಗಿನಕಾಯಿ, ಏಲಕ್ಕಿ ಮತ್ತೆ ಸ್ವಲ್ಪ ಅದು ಹೆಸರು ಕಾಳು ಇದೆಯಲ್ಲ ಬೇಯಿಸಿರೋ ಹೆಸರು ಕಾಳನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಅಂದರೆ ಮೀಡಿಯಮ್ ಆಗಿ ರುಬ್ಕೊಳ್ಳಿ ಸಾಕು. ತುಂಬ ನುಣ್ಣಗೆ ರುಬ್ಬೋದೇನು ಅವಶ್ಯಕತೆ ಇಲ್ಲ. ಏಕೆಂದರೆ ಸ್ವಲ್ಪ ಹಾಗೆ ಹೆಸರು ಕಾಳು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಪೇಸ್ಟ್ ಆಗಿದೆ. ಇದು ತೆಂಗಿನಕಾಯಿ ಎಲ್ಲ ಹಾಕಿದೀವಲ್ಲ, ಸೊ ಅದಕ್ಕೆ ಫಸ್ಟ್ ಸಲ ನಾನು ಸ್ವಲ್ಪ ಜಾಸ್ತಿ ಪೇಸ್ಟ್ ಮಾಡಿದ್ದೀನಿ. ತೆಂಗಿನಕಾಯಿ ಎಲ್ಲ ರುಬ್ಬೇಕಲ್ವ ಚೆನ್ನಾಗಿ, ಸೊ ಅದಕ್ಕೋಸ್ಕರ. ಸೊ ನೋಡಿ, ನಾನು ಎಲ್ಲ ಹೇಗೆ ರುಬ್ಕೊತಾ ಇದ್ದೀನಿ. ಒಂದು 3 ಸಲ ಆಯಿತು. ಯಾಕೆಂದರೆ 1/2 kg ಹೆಸರು ಕಾಳು ಆಗಿರೋದ್ರಿಂದ ಒಂದು 3 ಟೈಮ್ಸ್ ರುಬ್ಕೋಬೇಕಾಯಿತು. ನೋಡಿ, ಅದು ಆಲ್ರೆಡಿ ಕುದೀತಾ ಇದೆ. ಹಂಗೆ ರುಬ್ಬಿ ಅದು ಸೋಸಿರ್ತೀವಲ್ಲ ನೀರು, ಅದರೊಳಗಡೆನೆ ಆ್ಯಡ್ ಮಾಡ್ತಾ ಹೋದ್ರೆ ಸಾಕಾಗುತ್ತೆ. ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಗಂಟೆಲ್ಲ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹಿಂಗೆ
ಟರ್ನ್ ಮಾಡ್ಕೊಳ್ಳಿ, ಅದು ಫುಲ್ ಇದಾಗುತ್ತೆ, ಸಾಫ್ಟ್ ಆಗುತ್ತೆ. ನೋಡಿ ನಾನು 3ನೇ ಸಲ ಹಾಕ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡಿ. ಅವಾಗ ಅಷ್ಟರಲ್ಲಿ ಬೆಲ್ಲದ ನೀರು ಇರುತ್ತಲ್ವ, ಅದನ್ನ ಸೋದಿಸ್ಕೊಳ್ಳೋದ್ರಿಂದ ಅದರಲ್ಲಿ ಸ್ವಲ್ಪ ಗಲೀಜೆಲ್ಲ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಬೆಲ್ಲದ ಸ್ವಲ್ಪ ಸೋದಿಸ್ಕೊತಾ ಇದ್ದೀವಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಿಗೆ ಆ್ಯಡ್ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು, ಬೇಯಿಸ್ಬೇಕು ಚೆನ್ನಾಗಿ. ನೋಡಿ ಹೀಗೆ ಚೆನ್ನಾಗಿ ಕುದಿ ಬರಬೇಕದು. ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಏಕೆಂದರೆ 4 ಮೆಂಬರ್ಸ್ಗೆ ಮಾಡಿದ್ದು. ಸೊ ಹೆಸರು ಕಾಳು ಪಾಯಸ ಅಂದರೆ ನಮ್ಮನೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ. ನೋಡಿ ಲಾಸ್ಟಿಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹೆಸರು ಕಾಳು ಪಾಯಸ ಅಂದರೆ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಮ್ಮನೇಲೂ ಅಷ್ಟೇ ಎಲ್ಲರೂ ತುಂಬ ಇಷ್ಟಪಟ್ಟು ಕುಡಿತಾರೆ. ಸೊ ನಾವು ಅವಾಗ ವೀಕ್ಲಿ ಅಟ್ಲೀಸ್ಟ್ ಒಂದು ಟೈಮ್ ಆದರೂ ನಾವು ಮಾಡೇ ಮಾಡ್ತೀವಿ ಹೆಸರು ಕಾಳು ಪಾಯಸನ. ನಾನು ಹೇಗೆ ಮಾಡಿದೆ ಹಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಇಷ್ಟಪಡ್ತೀರಾ. ನಮ್ಮ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿದರೆ ಅದನ್ನು ಟ್ರೈ ಮಾಡ್ತೀವಿ. ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.